ಅಂತ್ಯ ಆಗಿ ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗಲಿದೆ. ಬಹುತೇಕವಾಗಿ ಈ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಮಾಹಿತಿ ಈಗಾಗಲೇ ಇರೋದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪರಿವಾರ ಯಾವ ರೀತಿ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಗ ಅವರ ಬೆಂಬಲಿಗರ ಪಡೆ ದೊಡ್ಡದಿತ್ತು. ಸಿದ್ದರಾಮಯ್ಯ ಕೆಳಗಿಳಿತಾನೆ ಡಿಕೆಶಿ ರಾಜಕೀಯ ಪರಿವಾರ ಮುನ್ನೆಲೆಗೆ ಬರ್ತಿದೆ. ಕ್ಯಾಪ್ಟನ್ ಡಿಕೆ ಮೊದಲೇ ಹಠವಾದಿ. ಈಗಾಗಲೇ ಇರುವ ಮಾಹಿತಿ ಪ್ರಕಾರ ಸಿದ್ದು ಟೀಮ್ನ 5 ರಿಂದ 6 ಜನರನ್ನ ಬಿಟ್ರೆ ಸಂಪುಟದಲ್ಲಿ ಹೆಚ್ಚಿನವರು ಹೊಸಬರಿರಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಡಿಕೆಶಿ ಹೊಸ ರಾಜಕೀಯ ಆಪ್ತ ಪರಿವಾರ ಹೇಗಿರಲಿದೆ, ಯಾರಿಗೆಲ್ಲ ಮನ್ನಣೆ ಸಿಗಲಿದೆ ನೋಡಿ. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಡಿಕೆಶಿ ರಾಜಕೀಯ ಪರಿವಾರದ ಫಸ್ಟ್ ಸರ್ಕಲ್ನಲ್ಲಿ ಸಂಬಂಧಿ ಕುಡಿಗಲ್ ರಂಗನಾಥ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ರವಿ ಗಣಿಗ, ಮಾಗಡಿ ಬಾಲಕೃಷ್ಣ, ಹ್ಯಾರಿಸ್ ಇರಲಿದ್ದಾರೆ ಎನ್ನಲಾಗಿದೆ. ಇದರಲ್ಲಿ ಹೆಚ್ಚಿನವರಿಗೆ ಸಚಿವ ಸ್ಥಾನ ಪಕ್ಕಾ ಎನ್ನಲಾಗಿದೆ. ಇನ್ನು ತನ್ವೀರ್ ಸೇಠ್ ಮೊದಲಿಗೆ ಸಿದ್ದು ಪಾಳ್ಯದಲ್ಲಿ ಇದ್ದವರಾದರೂ ತನಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಜಮೀರನ್ನ ಬೆಳೆಸಿದ್ರು ಅನ್ನೋ ಕಾರಣಕ್ಕೆ ಸಿದ್ದು ಮೇಲೆ ಅಸಮಾಧಾನ ಇದೆ ಎನ್ನಲಾಗಿದೆ. ಸಂತೋಷ. ಈಗ 3ನೇ ತಾರೀಕು 3:30 ಗಂಟೆಗೆ ಸ್ವೇರಿಂಗ್ ಇನ್ ಆಗುತ್ತೆ ಸನ್ಮಾನ್ಯ ರಾಜಭವನದಲ್ಲಿ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಭಾಳ ಸಂತೋಷ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಖಂಡಿತ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಸಂಪೂರ್ಣವಾಗಿ. ಇನ್ನು ಮಲೆನಾಡು ಭಾಗದ ಹೆಚ್ಚಿನ ಶಾಸಕರು ಡಿಕೆ ಶಿವಕುಮಾರ್ ಕಡೆ ವಾಲಿದ್ದಾರೆ ಎನ್ನಲಾಗಿದೆ. ಮೊದಲ ಬಾರಿಗೆ ಶಾಸಕರಾದ ಅನೇಕರು ಡಿಕೆಶಿ ಕ್ಯಾಂಡಿಡೇಟ್ಗಳು. ನಯನ ಮೋಟಮ್ಮ, ಚಿಕ್ಕಮಗಳೂರಿನ ತಮ್ಮಣ್ಣ, ಶೃಂಗೇರಿ ಶಾಸಕ ರಾಜೇಗೌಡ, ಕಡೂರು ಶಾಸಕ ಆನಂದ್, ಭದ್ರಾವತಿಯ ಬಿಕೆ ಸಂಗಮೇಶ್ ಮುಂತಾದವರು ಡಿಕೆಶಿ ಪಾಳ್ಯದಲ್ಲಿ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಕೆಲವರಿಗೆ ಮಣೆ ಹಾಕಿದ್ರೂ ಅಚ್ಚರಿಯಿಲ್ಲ. ಇನ್ನು ಮದ್ದೂರಿನ ಉದಯ್, ಕುಡಚಿಯ ಮಹೇಂದ್ರ ತಮ್ಮಣ್ಣನವರ, ಬೈಲಹೊಂಗಲದ ಶಾಸಕ ಮಹಾಂತೇಶ್ ಕೌಜಲಗಿ, ಇತ್ತ ಪುತ್ತೂರು ಶಾಸಕ ಅಶೋಕ್ ರೈ, ಮಡಿಕೇರಿಯ ಮಂತರ್ಗೌಡ ಡಿಕೆಶಿಗೆ ಹತ್ತಿರವಾಗಿರುವವರು. ಮುಂದಿನ 2 ವರ್ಷಗಳಲ್ಲಿ ಡಿಕೆಶಿ ಸುತ್ತ ಇರಬಹುದಾದ ಪ್ರಭಾವಿಗಳಲ್ಲಿ ಇವರು ಸೇರಿದ್ದಾರೆ. ಇನ್ನು ಬೆಳಗಾವಿ ವಿಷಯಕ್ಕೆ ಬಂದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ನಾನಾ ಕಾರಣಗಳಿಂದಾಗಿ ವಿರುದ್ಧವಾಗಿರುವವರು, ಇರುಸು ಮುರುಸು ಮಾಡಿಕೊಂಡವರು ಡಿಕೆಶಿ ಕ್ಯಾಂಪ್ ಸೇರೋದು ಕಾಮನ್ ಆದಂತಾಗಿದೆ. ಲಕ್ಷ್ಮಣ್ ಸವದಿ ಕೂಡ ಡಿಕೆಶಿ ಬಳಿ ಚೆನ್ನಾಗಿದ್ದಾರೆ ಎನ್ನಲಾಗಿದೆ. ಕಾರವಾರ ಶಾಸಕ ಸತೀಶ್ ಸೈಲ್, ಮಾಯಕೊಂಡ ಶಾಸಕ ಬಸವಂತಪ್ಪ, ಬೈಲಹೊಂಗಲ ಶಾಸಕ ಸೇರಿದಂತೆ ಇನ್ನೂ ಅನೇಕರು ಡಿಕೆ ಜೊತೆಗಿದ್ದಾರೆ. ಇನ್ನು ರಾಜಕೀಯದಲ್ಲಿ ಗೆದ್ದೆತ್ತಿನ ಪ್ರಾಮುಖ್ಯತೆ ಬಹಳ ಇರೋದ್ರಿಂದ ಆಚೆಗೂ ಇಲ್ಲ ಈಚೆಗೂ ಎಂಬಂತಿರುವ ಅನೇಕರು 2028 ಗಮನದಲ್ಲಿಸಿಕೊಂಡು ಈಗ ನೇರವಾಗಿ ಡಿಕೆಶಿ ಪಾಳೆಯಕ್ಕೆ ಜಿಗಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಅಂದುಕೊಂಡ ಹಾಗೆ ಸಿಎಂ ಆಗಿದ್ದಾಯ್ತು, ಈಗ ಸಹೋದರನ ಕತೆ ಏನು? 2028 ಕಾದು ಡಿಕೆ ಸುರೇಶ್ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಒಳಗೊಳ್ತಾರಾ ಅಥವಾ ಬೇರೆ ಏನಾದರೂ ಯೋಜನೆ ಇದೆಯಾ? ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂತ್ಯ ಆಗಿ ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗಲಿದೆ. ಬಹುತೇಕವಾಗಿ ಈ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಮಾಹಿತಿ ಈಗಾಗಲೇ ಇರೋದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪರಿವಾರ ಯಾವ ರೀತಿ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಗ ಅವರ ಬೆಂಬಲಿಗರ ಪಡೆ ದೊಡ್ಡದಿತ್ತು. ಸಿದ್ದರಾಮಯ್ಯ ಕೆಳಗಿಳಿತಾನೆ ಡಿಕೆಶಿ ರಾಜಕೀಯ ಪರಿವಾರ ಮುನ್ನೆಲೆಗೆ ಬರ್ತಿದೆ. ಕ್ಯಾಪ್ಟನ್ ಡಿಕೆ ಮೊದಲೇ ಹಠವಾದಿ. ಈಗಾಗಲೇ ಇರುವ ಮಾಹಿತಿ ಪ್ರಕಾರ ಸಿದ್ದು ಟೀಮ್ನ 5 ರಿಂದ 6 ಜನರನ್ನ ಬಿಟ್ರೆ ಸಂಪುಟದಲ್ಲಿ ಹೆಚ್ಚಿನವರು ಹೊಸಬರಿರಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಡಿಕೆಶಿ ಹೊಸ ರಾಜಕೀಯ ಆಪ್ತ ಪರಿವಾರ ಹೇಗಿರಲಿದೆ, ಯಾರಿಗೆಲ್ಲ ಮನ್ನಣೆ ಸಿಗಲಿದೆ ನೋಡಿ. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ
ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಡಿಕೆಶಿ ರಾಜಕೀಯ ಪರಿವಾರದ ಫಸ್ಟ್ ಸರ್ಕಲ್ನಲ್ಲಿ ಸಂಬಂಧಿ ಕುಡಿಗಲ್ ರಂಗನಾಥ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ರವಿ ಗಣಿಗ, ಮಾಗಡಿ ಬಾಲಕೃಷ್ಣ, ಹ್ಯಾರಿಸ್ ಇರಲಿದ್ದಾರೆ ಎನ್ನಲಾಗಿದೆ. ಇದರಲ್ಲಿ ಹೆಚ್ಚಿನವರಿಗೆ ಸಚಿವ ಸ್ಥಾನ ಪಕ್ಕಾ ಎನ್ನಲಾಗಿದೆ. ಇನ್ನು ತನ್ವೀರ್ ಸೇಠ್ ಮೊದಲಿಗೆ ಸಿದ್ದು ಪಾಳ್ಯದಲ್ಲಿ ಇದ್ದವರಾದರೂ ತನಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಜಮೀರನ್ನ ಬೆಳೆಸಿದ್ರು ಅನ್ನೋ ಕಾರಣಕ್ಕೆ ಸಿದ್ದು ಮೇಲೆ ಅಸಮಾಧಾನ ಇದೆ ಎನ್ನಲಾಗಿದೆ. ಸಂತೋಷ. ಈಗ 3ನೇ ತಾರೀಕು 3:30 ಗಂಟೆಗೆ ಸ್ವೇರಿಂಗ್ ಇನ್ ಆಗುತ್ತೆ ಸನ್ಮಾನ್ಯ ರಾಜಭವನದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಭಾಳ ಸಂತೋಷ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಖಂಡಿತ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಸಂಪೂರ್ಣವಾಗಿ. ಇನ್ನು ಮಲೆನಾಡು ಭಾಗದ ಹೆಚ್ಚಿನ ಶಾಸಕರು ಡಿಕೆ ಶಿವಕುಮಾರ್ ಕಡೆ ವಾಲಿದ್ದಾರೆ ಎನ್ನಲಾಗಿದೆ. ಮೊದಲ ಬಾರಿಗೆ ಶಾಸಕರಾದ ಅನೇಕರು ಡಿಕೆಶಿ ಕ್ಯಾಂಡಿಡೇಟ್ಗಳು. ನಯನ ಮೋಟಮ್ಮ, ಚಿಕ್ಕಮಗಳೂರಿನ ತಮ್ಮಣ್ಣ, ಶೃಂಗೇರಿ ಶಾಸಕ ರಾಜೇಗೌಡ, ಕಡೂರು ಶಾಸಕ ಆನಂದ್, ಭದ್ರಾವತಿಯ ಬಿಕೆ ಸಂಗಮೇಶ್ ಮುಂತಾದವರು ಡಿಕೆಶಿ ಪಾಳ್ಯದಲ್ಲಿ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಕೆಲವರಿಗೆ ಮಣೆ ಹಾಕಿದ್ರೂ ಅಚ್ಚರಿಯಿಲ್ಲ. ಇನ್ನು ಮದ್ದೂರಿನ ಉದಯ್, ಕುಡಚಿಯ ಮಹೇಂದ್ರ ತಮ್ಮಣ್ಣನವರ್, ಬೈಲಹೊಂಗಲದ ಶಾಸಕ ಮಹಾಂತೇಶ್ ಕೌಜಲಗಿ, ಇತ್ತ ಪುತ್ತೂರು ಶಾಸಕ ಅಶೋಕ್ ರೈ, ಮಡಿಕೇರಿಯ ಮಂದರ್ಗೌಡ ಡಿಕೆಶಿಗೆ ಹತ್ತಿರವಾಗಿರುವವರು. ಮುಂದಿನ 2 ವರ್ಷಗಳಲ್ಲಿ ಡಿಕೆಶಿ ಸುತ್ತ ಇರಬಹುದಾದ ಪ್ರಭಾವಿಗಳಲ್ಲಿ ಇವರು ಸೇರಿದ್ದಾರೆ. ಇನ್ನು ಬೆಳಗಾವಿ ವಿಷಯಕ್ಕೆ ಬಂದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ನಾನಾ ಕಾರಣಗಳಿಂದಾಗಿ ವಿರುದ್ಧವಾಗಿರುವವರು, ಇರುಸು ಮುರುಸು ಮಾಡಿಕೊಂಡವರು ಡಿಕೆಶಿ ಕ್ಯಾಂಪ್ ಸೇರೋದು ಕಾಮನ್ ಆದಂತಾಗಿದೆ. ಲಕ್ಷ್ಮಣ್ ಸವದಿ ಕೂಡ ಡಿಕೆಶಿ ಬಳಿ ಚೆನ್ನಾಗಿದ್ದಾರೆ ಎನ್ನಲಾಗಿದೆ. ಕಾರವಾರ ಶಾಸಕ ಸತೀಶ್ ಸೈಲ್, ಮಾಯಕೊಂಡ ಶಾಸಕ ಬಸವಂತಪ್ಪ, ಬೈಲಹೊಂಗಲ ಶಾಸಕ ಸೇರಿದಂತೆ ಇನ್ನೂ ಅನೇಕರು ಡಿಕೆ ಜೊತೆಗಿದ್ದಾರೆ. ಇನ್ನು ರಾಜಕೀಯದಲ್ಲಿ ಗೆದ್ದೆತ್ತಿನ ಪ್ರಾಮುಖ್ಯತೆ ಬಹಳ ಇರೋದ್ರಿಂದ ಆಚೆಗೂ ಇಲ್ಲ ಈಚೆಗೂ ಎಂಬಂತಿರುವ ಅನೇಕರು 2028 ಗಮನದಲ್ಲಿಸಿಕೊಂಡು ಈಗ ನೇರವಾಗಿ ಡಿಕೆಶಿ ಪಾಳೆಯಕ್ಕೆ ಜಿಗಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಅಂದುಕೊಂಡ ಹಾಗೆ ಸಿಎಂ ಆಗಿದ್ದಾಯ್ತು, ಈಗ ಸಹೋದರನ ಕತೆ ಏನು? 2028 ಕಾದು ಡಿಕೆ ಸುರೇಶ್ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಒಳಗೊಳ್ತಾರಾ ಅಥವಾ ಬೇರೆ ಏನಾದರೂ ಯೋಜನೆ ಇದೆಯಾ? ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂತ್ಯ ಆಗಿ ಬುಧವಾರದಿಂದ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗಲಿದೆ. ಬಹುತೇಕವಾಗಿ ಈ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಮಾಹಿತಿ ಈಗಾಗಲೇ ಇರೋದು. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ಪರಿವಾರ ಯಾವ ರೀತಿ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಗ ಅವರ ಬೆಂಬಲಿಗರ ಪಡೆ ದೊಡ್ಡದಿತ್ತು. ಸಿದ್ದರಾಮಯ್ಯ ಕೆಳಗಿಳಿತಾನೆ ಡಿಕೆಶಿ ರಾಜಕೀಯ ಪರಿವಾರ ಮುನ್ನೆಲೆಗೆ ಬರ್ತಿದೆ. ಕ್ಯಾಪ್ಟನ್ ಡಿಕೆ ಮೊದಲೇ ಹಠವಾದಿ. ಈಗಾಗಲೇ ಇರುವ ಮಾಹಿತಿ ಪ್ರಕಾರ ಸಿದ್ದು ಟೀಮ್ನ 5 ರಿಂದ 6 ಜನರನ್ನ ಬಿಟ್ರೆ ಸಂಪುಟದಲ್ಲಿ ಹೆಚ್ಚಿನವರು ಹೊಸಬರಿರಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಡಿಕೆಶಿ ಹೊಸ ರಾಜಕೀಯ ಆಪ್ತ ಪರಿವಾರ ಹೇಗಿರಲಿದೆ, ಯಾರಿಗೆಲ್ಲ ಮನ್ನಣೆ ಸಿಗಲಿದೆ ನೋಡಿ. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದಿದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಡಿಕೆಶಿ ರಾಜಕೀಯ ಪರಿವಾರದ ಫಸ್ಟ್ ಸರ್ಕಲ್ನಲ್ಲಿ ಸಂಬಂಧಿ ಕುಡಿಗಲ್ ರಂಗನಾಥ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ರವಿ ಗಣಿಗ, ಮಾಗಡಿ ಬಾಲಕೃಷ್ಣ, ಹ್ಯಾರಿಸ್ ಇರಲಿದ್ದಾರೆ ಎನ್ನಲಾಗಿದೆ. ಇದರಲ್ಲಿ ಹೆಚ್ಚಿನವರಿಗೆ ಸಚಿವ ಸ್ಥಾನ ಪಕ್ಕಾ ಎನ್ನಲಾಗಿದೆ. ಇನ್ನು ತನ್ವೀರ್ ಸೇಠ್ ಮೊದಲಿಗೆ ಸಿದ್ದು ಪಾಳ್ಯದಲ್ಲಿ ಇದ್ದವರಾದರೂ ತನಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಜಮೀರನ್ನ ಬೆಳೆಸಿದ್ರು ಅನ್ನೋ ಕಾರಣಕ್ಕೆ ಸಿದ್ದು ಮೇಲೆ ಅಸಮಾಧಾನ ಇದೆ ಎನ್ನಲಾಗಿದೆ. ಸಂತೋಷ. ಈಗ 3ನೇ ತಾರೀಕು 3:30 ಗಂಟೆಗೆ ಸ್ವೇರಿಂಗ್ ಇನ್ ಆಗುತ್ತೆ ಸನ್ಮಾನ್ಯ ರಾಜಭವನದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ.
ಸೊ ಭಾಳ ಸಂತೋಷ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಖಂಡಿತ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಸಂಪೂರ್ಣವಾಗಿ. ಇನ್ನು ಮಲೆನಾಡು ಭಾಗದ ಹೆಚ್ಚಿನ ಶಾಸಕರು ಡಿಕೆ ಶಿವಕುಮಾರ್ ಕಡೆ ವಾಲಿದ್ದಾರೆ ಎನ್ನಲಾಗಿದೆ. ಮೊದಲ ಬಾರಿಗೆ ಶಾಸಕರಾದ ಅನೇಕರು ಡಿಕೆಶಿ ಕ್ಯಾಂಡಿಡೇಟ್ಗಳು. ನಯನ ಮೋಟಮ್ಮ, ಚಿಕ್ಕಮಗಳೂರಿನ ತಮ್ಮಣ್ಣ, ಶೃಂಗೇರಿ ಶಾಸಕ ರಾಜೇಗೌಡ, ಕಡೂರು ಶಾಸಕ ಆನಂದ್, ಭದ್ರಾವತಿಯ ಬಿಕೆ ಸಂಗಮೇಶ್ ಮುಂತಾದವರು ಡಿಕೆಶಿ ಪಾಳ್ಯದಲ್ಲಿ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಕೆಲವರಿಗೆ ಮಡೆ ಹಾಕಿದ್ರೂ ಅಚ್ಚರಿಯಿಲ್ಲ. ಇನ್ನು ಮದ್ದೂರಿನ ಉದಯ್, ಕುಡಚಿಯ ಮಹೇಂದ್ರ ತಮ್ಮಣ್ಣನವರ್, ಬೈಲಹೊಂಗಲದ ಶಾಸಕ ಮಹಾಂತೇಶ್ ಕೌಜಲಗಿ, ಇತ್ತ ಪುತ್ತೂರು ಶಾಸಕ ಅಶೋಕ್ ರೈ, ಮಡಿಕೇರಿಯ ಮಂದರ್ಗೌಡ ಡಿಕೆಶಿಗೆ ಹತ್ತಿರವಾಗಿರುವವರು. ಮುಂದಿನ 2 ವರ್ಷಗಳಲ್ಲಿ ಡಿಕೆಶಿ ಸುತ್ತ ಇರಬಹುದಾದ ಪ್ರಭಾವಿಗಳಲ್ಲಿ ಇವರು ಸೇರಿದ್ದಾರೆ. ಇನ್ನು ಬೆಳಗಾವಿ ವಿಷಯಕ್ಕೆ ಬಂದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ನಾನಾ ಕಾರಣಗಳಿಂದಾಗಿ ವಿರುದ್ಧವಾಗಿರುವವರು, ಇರುಸು ಮುರುಸು ಮಾಡಿಕೊಂಡವರು ಡಿಕೆಶಿ ಕ್ಯಾಂಪ್ ಸೇರೋದು ಕಾಮನ್ ಆದಂತಾಗಿದೆ. ಲಕ್ಷ್ಮಣ್ ಸವದಿ ಕೂಡ ಡಿಕೆಶಿ ಬಳಿ ಚೆನ್ನಾಗಿದ್ದಾರೆ ಎನ್ನಲಾಗಿದೆ. ಕಾರವಾರ ಶಾಸಕ ಸತೀಶ್ ಸೈಲ್, ಮಾಯಕೊಂಡ ಶಾಸಕ ಬಸವಂತಪ್ಪ, ಬೈಲಹೊಂಗಲ ಶಾಸಕ ಸೇರಿದಂತೆ ಇನ್ನೂ ಅನೇಕರು ಡಿಕೆ ಜೊತೆಗಿದ್ದಾರೆ. ಇನ್ನು ರಾಜಕೀಯದಲ್ಲಿ ಗೆದ್ದೆತ್ತಿನ ಪ್ರಾಮುಖ್ಯತೆ ಬಹಳ ಇರೋದ್ರಿಂದ ಆಚೆಗೂ ಇಲ್ಲ ಈಚೆಗೂ ಎಂಬಂತಿರುವ ಅನೇಕರು 2028 ಗಮನದಲ್ಲಿಸಿಕೊಂಡು ಈಗ ನೇರವಾಗಿ ಡಿಕೆಶಿ ಪಾಳೆಯಕ್ಕೆ ಜಿಗಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಅಂದುಕೊಂಡ ಹಾಗೆ ಸಿಎಂ ಆಗಿದ್ದಾಯ್ತು. ಈಗ ಸಹೋದರನ ಕತೆ ಏನು? 2028 ಕಾದು ಡಿಕೆ ಸುರೇಶ್ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಒಳಗೊಳ್ತಾರಾ ಅಥವಾ ಬೇರೆ ಏನಾದರೂ ಯೋಜನೆ ಇದೆಯಾ? ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.